ಅಯ್ಯೋ ನನ್ನ ಅಕ್ಕನ ಮಗನೇ, ಇನ್ಸ್ಪೆಕ್ಟರ್, ಇವನ್ ಜೊತೆ 5 ಮಿನಿಟ್ಸ್ ಮಾತಾಡ್ಬೇಕು. ಸ್ವಲ್ಪ ಪ್ರೈವಸಿ ಕೊಡ್ತೀರಾ? ನೀತಿ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಇವನು. ಎಲ್ಲಿಗೂ ಓಡೋಗಲ್ಲ, ನಾನ್ ಗ್ಯಾರಂಟಿ. ಕಾನ್ಸ್ಟೇಬಲ್ಸ್, ಏನು ಅವನ್ ಆಕ್ಸಿಡೆಂಟ್ ಮಾಡಿದ್ರೆ ನೀನ್ ಸರೆಂಡರ್ ಆದೆ? ನಿನ್ ತಂಗಿ ಸಂಸಾರಕ್ಕೋಸ್ಕರನಾ? ಆ ಆರ್ಟಿಸ್ಟ್ ಸತ್ತೋಗ್ತಾನೆ ಅಂತ ಗೊತ್ತಿಲ್ದೆ ಅಪರಾಧನ ಒಪ್ಕೊಂಡಿರೋ ಹಾಗಿದ್ಯಾ? ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಅವನ್ನ ಮುಗಿಸ್ಬಿಟ್ಟೆ. ಇವಾಗ ನೀನು ಜೈಲಿಗೆ ಹೋಗೋದು ಗ್ಯಾರಂಟಿ. ಏನೋ ಆ ನೋಟ? ಓ, ನಿನ್ ತಂಗಿ ನನ್ PA ಅನಂತನ ಕರ್ಕೊಂಡು ಬಂದು ಕೋರ್ಟಲ್ಲಿ ಸರೆಂಡರ್ ಮಾಡಿಸ್ತಾಳೆ. ನಿನಗೆ ಶಿಕ್ಷೆ ತಪ್ಪತ್ತೆ ಅನ್ಕೋತಿದ್ಯಾ? ಅದು ನಡೆಯಲ್ಲ. ಆಲ್ರೆಡಿ ನನ್ನ ಕಡೆಯವರು ಅನಂತನ ಸಾಯಿಸೋ ಕೆಲ್ಸದಲ್ಲೇ ಇದ್ದಾರೆ. ನಿನ್ ತಂಗಿ ಕೇಶವ ಖಾಲಿ ಕೈಯಲ್ಲಿ ವಾಪಸ್ ಬರ್ತಾರೆ. ಅವರು ನಿನಗೆ ಯಾವುದೇ ಹೆಲ್ಪ್ ಮಾಡಲ್ಲ. ಇದೆಲ್ಲ ನಾನು ನಿನಗೆ ವಾರಸ್ದಾರರು ಯಾರು ಅಂತ ಗೊತ್ತಾಗದೆ ಇರೋದಕ್ಕೆ ಮಾಡಿದ್ದು. ಬಟ್ ನನ್ನ ಕಷ್ಟ ಎಲ್ಲ ವ್ಯರ್ಥ ಮಾಡಿದ್ರಿ. ವಾರಸ್ದಾರರು ಯಾರು ಅಂತ ನಿಮ್ಗೆ ಗೊತ್ತಾಗೋಯ್ತು. ಆದ್ರೆ ಯಾಗನ ಮಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ಚಾಣಕ್ಯ ಶಶಿ ಯಾಗ ಮಾಡ್ಬೇಕು ಅಂದ್ರೆ ಅವರಿಗೆ ನೀವು ಶಾಪದ ಬಗ್ಗೆ ಹೇಳ್ಬೇಕು. ಯಾವ ನಿಜಾನ ಮುಚ್ಚಿಟ್ಟಿದ್ದೀರಾ ಅಂತ ಅವರು ಫೀಲ್ ಆಗ್ತಿದಾರೋ ಆ ನಿಜಾನ ನೀವು ಬಟ್ ಬಯಲು ಮಾಡ್ಬೇಕು. ಮಾಡಕ್ಕಾಗಲ್ಲ ಅಲ್ವಾ? ಆ ಕಡೆ ಯಾಗನೂ ಮಾಡೋಕ್ಕಾಗಲ್ಲ, ಈ ಕಡೆ ನೀನು ಜೈಲ್ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಕ್ಕೂ ಆಗಲ್ಲ. ನಿನ್ನ ನೋಡ್ತಿದ್ರೆ ಕರುಣೆ ಬರ್ತಿದೆ ಕಣೋ, ಪಾಪ ಅನ್ನಿಸ್ತಿದೆ. ನಿಮ್ ಚಿಕ್ಕಮ್ಮ ಆಗಿ ಏನೋ ಒಂದು ಮಾಡ್ಬೇಕು ಅನ್ನಿಸ್ತಿದೆ. ಒಂದ್ ಕೆಲ್ಸ ಮಾಡೋ, ನೀನು ನಿನ್ ತಂಗಿ ಸೇರಿ ನನ್ ಕಾಲ್ ಹಿಡ್ಕೊಂಡು ತಪ್ಪು ನಡೀತು ಕ್ಷಮಿಸಿ ಅಂತ ಬೇಡ್ಕೋತೀರಾ? ಸ್ವಲ್ಪ ಆದ್ರೂ ಕನಿಕರ ತೋರಿಸ್ತೀನಿ. ಯಾಕೋ ನಗ್ತಿದ್ಯಾ? ಆಸೆ ಇರಬೇಕು ಚಿಕ್ಕಮ್ಮ, ದುರಾಸೆ ಇರಬಾರ್ದು. ನೀನು ಮೊದಲಿಂದಾನು ಹೀಗೆ ಅಂತಲ್ವಾ? ಸಿಗದೆ ಇರೋದಕ್ಕೆ ಆಸೆ ಪಡ್ತೀಯ. ದುರಾಸೆ ದುಃಖಕ್ಕೆ ಕಾರಣ ಅಂತ ನಿನಗೆ ಗೊತ್ತಿಲ್ವಾ ಚಿಕ್ಕಮ್ಮ? ಏನು? ಧೈರ್ಯಕ್ಕೆ ಪ್ರತಿರೂಪ ಆಗಿರೋ ಸೂರ್ಯವಂಶದ ಜಯಸೂರ್ಯ ಮಗ ನಾನು. ಅವರ ನೆರಳನ್ನ ಕೂಡ ನಿನ್ ಕೈಲಿ ಟಚ್ ಮಾಡೋಕ್ಕಾಗ್ಲಿಲ್ಲ. ಆತ್ಮಾಭಿಮಾನಕ್ಕೆ ಆತ್ಮವಿಶ್ವಾಸಕ್ಕೆ ಪ್ರತಿರೂಪ ನಮ್ಮಮ್ಮ ಅಲಮೇಲು ಗಂಗಾ. ಅಂತ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿರೋ ನಾನು ನಿನ್ನ ಕಾಲ್ ಹಿಡ್ಕೋತೀನಿ ಅಂತ ಹೇಗ್ ಅನ್ಕೊಂಡೆ? ನಾನು ಅವರನ್ನೇ ಮುಗಿಸಿರೋಳು ಕಣೋ, ಚಿಕ್ಕ ಹುಡುಗ. ನೀನೆಷ್ಟೋ? ಅಪ್ಪನಿಗೋಸ್ಕರ ನಮ್ಮಮ್ಮ ಪ್ರಾಣ ತ್ಯಾಗ ಮಾಡಿದ್ರು, ನೀನ್ ಸಾಯಿಸ್ಲಿಲ್ಲ. ಅದಕ್ಕೆ ಅಲ್ವಾ ನಿನ್ನ ನಿನ್ ತಂಗಿನ ಟಾರ್ಗೆಟ್ ಮಾಡಿದ್ದು. ನಮ್ಮಮ್ಮನ ಆಶೀರ್ವಾದ ನನಗಿದೆ, ನೀನ್ ಏನು ಮಾಡಕ್ಕಾಗಲ್ಲ. ಹುಣಸೆ ಮುಪ್ಪಾದ್ರೂ ಹುಳಿ ಮುಪ್ಪಾಗಿಲ್ಲ. ಇಷ್ಟೆಲ್ಲ ನಡೆದ್ರೂ ನಿನ್ ಪೊಗರು ಕಮ್ಮಿ ಆಗಿಲ್ಲ. ಅಲ್ನೋಡು, ನಿನ್ ಹೆಂಡತಿ ಬರ್ತಿದ್ದಾಳೆ. ಹೇಗ್ ಸಮಾಧಾನ ಮಾಡ್ತೀಯೋ ಸಮಾಧಾನ ಮಾಡು.
ಅಭಿ, ಜಡ್ಜ್ಮೆಂಟ್ ಕೊಡೋ ಲಾಸ್ಟ್ ಮಿನಿಟ್ವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಕಾಲನ್ನ ಹಿಡ್ಕೊಂಡು ಬದುಕೊಳ್ತೀಯೋ ಇಲ್ಲ ಜೈಲಿಗೆ ಹೋಗ್ತೀಯೋ